ಡಾಕ್ಟರ್ ಬ್ರೋ ನಿಜವಾಗ್ಲೂ ಡಾಕ್ಟರ? ದುಡ್ಡಿದ್ರೆ ದೇಶ ಸುತ್ತಬಹುದಾ? ತಮ್ಮ ಪ್ಯಾಷನ್ಗಾಗಿ ಸ್ವಲ್ಪ ಹಣ ಕೂಡಿಟ್ಟು ಅಲ್ಲಿ ಇಲ್ಲಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪುರೋಹಿತ್ಯ ಹೋಮ ಹವನಗಳನ್ನ ಮಾಡ್ತಾ ಅದರಲ್ಲಿ ಬಂದ ಸ್ವಲ್ಪ ಹಣದಿಂದ ಲೋ ಬಜೆಟ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಅದನ್ನ ವಿಡಿಯೋ ಮೂಲಕ ಜನಗಳಿಗೆ ತಿಳಿಸೋ ಪ್ರಯತ್ನ ಮಾಡ್ತಾರೆ. ಇದು ನಿಮಗೆ ಗೊತ್ತಾ? ಬ್ಲಾಗಿಂಗ್ ಮಾಡೋಕ್ಕಿಂತ ಮುಂಚೆ ಟಿಕ್ ಟಾಕ್ ವಿಡಿಯೋಸ್ ಗಳನ್ನ ಕೂಡ ಮಾಡ್ತಾ ಇದ್ರು. अलग ही लेवल का बंदा था। ಆದ್ರೆ ಕಾಲಾಂತರಗಳಿಂದ ಅದನ್ನ ಸ್ಟಾಪ್ ಮಾಡ್ತಾರೆ. ಡಾಕ್ಟರ್ ಬ್ರೋ ಅವರ ನಿಜವಾದ ಹೆಸರು ಗಗನ್ ಶ್ರೀನಿವಾಸ್. ನಿಜವಾಗ್ಲೂ ಇವರು ಡಾಕ್ಟರಾ? ಅದಕ್ಕೆ ಜನ ಇವರನ್ನ ಡಾಕ್ಟರ್ ಬ್ರೋ ಅಂತ ಕರೀತಾರ? ಇದು ನಿಜ ಅಲ್ಲ. ಇವರ ನಿಜವಾದ ಚಾನಲ್ ಹೆಸರು ಡಿಯರ್ ಬ್ರೋ ಅಂತ. ಆದ್ರೆ ಜನ ಇವರನ್ನ ಡಾಕ್ಟರ್ ಬ್ರೋ ಅಂತ ಕರಿತಾ ಅದೇ ಹೆಸರು ರೂಢಿ ಆಗ್ಬಿಟ್ಟಿದೆ. ಅಂದು ಮಿಡಲ್ ಕ್ಲಾಸ್ ಹುಡುಗ, ಇಂದು ಗೃಹ ಪ್ರವಾಸದ ನಾಯಕ. अच्छा ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವರು ಕೂಡ ಇಷ್ಟೊಂದು ಹೆಸರು ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಆದ್ರೆ ಇದು ಸೋಷಿಯಲ್ ಮೀಡಿಯಾ ಜಮಾನ. ನಿಮ್ಮಲ್ಲಿರುವ ಆ ಮೊಬೈಲ್ ಮೂಲಕ ನಿಮ್ಮ ಗುರಿ ಏನಿದೆಯೋ ಅದನ್ನ ಸುಲಭವಾಗಿ ಮುಟ್ಟಬಹುದು. ಆದ್ರೆ ಆ ಮೊಬೈಲ್ ಅನ್ನ ಹೇಗೆ ಬಳಸಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್. ಗಗನ್ ಶ್ರೀನಿವಾಸ್ ಹುಟ್ಟಿದ್ದು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ. ಅದು ಕೂಡ ಈಗ ಬೆಂಗಳೂರಿಗೆ ಸೇರಿದೆ. ತಂದೆ ಹೆಸರು ಶ್ರೀನಿವಾಸ್ ಅಂತ. ಇವರು ಅರ್ಚಕರು, ತಾಯಿ ಪದ್ಮ ಗೃಹಿಣಿ. ಇವರು ದೇವಸ್ಥಾನಗಳಿಗೆ ಪೂಜೆಗಳನ್ನ ಮಾಡ್ತಾ ಇರ್ತಾರೆ, ಅಂದ್ರೆ ಅರ್ಚಕರ ವೃತ್ತಿ. ಹೀಗಾಗಿ ಗಗನ್ ಅವರು ಕೂಡ ಬಾಲ್ಯದಿಂದಲೇ ತಂದೆ ಜೊತೆ ದೇವಸ್ಥಾನಗಳಿಗೆ ಹೋಗ್ತಾ ತಂದೆ ಜೊತೆಗೆ ಸಣ್ಣ ಪುಟ್ಟ ಸಹಾಯವನ್ನ ಮಾಡ್ತಾ ಇರ್ತಾರೆ. ಹಾಗೆ ತದನಂತರ ಎಜುಕೇಶನ್ ಕಡೆ ಗಮನ ಹರಿಸ್ತಾರೆ. ಕೆಲ ಮಾಹಿತಿಗಳ ಪ್ರಕಾರ ಇವರ ಎಜುಕೇಶನ್ ಬಿಕಾಂ ಮುಗಿಸಿದ್ದಾರೆ ಎಂಬ ಮಾಹಿತಿ ಇದೆ. ಬಿಕಾಂ ಆದ್ಮೇಲೆ ಎಜುಕೇಶನ್ ಕಡೆ ಹೆಚ್ಚು ಗಮನ ಹರಿಸಲಿಲ್ಲ. ಚಿಕ್ಕ ವಯಸ್ಸಿನಿಂದಲೂ ಗಗನ್ ಅವರಿಗೆ ನಾನು ಏನಾದ್ರೂ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಎಜುಕೇಶನ್ ಕಡೆ ಹೆಚ್ಚು ಗಮನ ಇರ್ಲಿಲ್ಲ. 18 ವಯಸ್ಸು ಆಗಕ್ಕಿಂತ ಮುಂಚೆನೆ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ರು. ಇದಷ್ಟೇ ಅಲ್ಲದೆ ಭರತನಾಟ್ಯದಲ್ಲಿ ಕೂಡ ಇವರಿಗೆ ಆಸಕ್ತಿ ಇತ್ತು. ಅದನ್ನು ಸಹ ಕಲ್ತಿದ್ರು. ಹಾಗೆ ಸರ್ಕಾರಿ ಶಾಲೆಗಳಿಗೆ ಹೋಗಿ ಅಲ್ಲಿನ ಮಕ್ಕಳಿಗಳಿಗೆ ಫ್ರೀಯಾಗಿ ಭರತನಾಟ್ಯವನ್ನ ಹೇಳಿಕೊಡ್ತಾ ಇದ್ರು. ಮುಂದೆ 2016 ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ. ಅದರಲ್ಲಿ ಕೆಲವೊಂದಷ್ಟು ಕಾಮಿಡಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರು. ಅಂದ್ರೆ ಟಿಕ್ ಟಾಕ್ ವಿಡಿಯೋಸ್ ಗಳನ್ನ ಇವರು ಮಾಡ್ತಾ ಇದ್ರು. ಆದ್ರೆ ಕೆಲವು ಕಾರಣಗಳಿಂದ ಕಾಮಿಡಿ ವಿಡಿಯೋಸ್ ಗಳನ್ನ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ. ಆದ್ರೆ ಗಗನ್ ಖಾಲಿ ಕೂತ್ಕೊಳ್ಳೋ ಹುಡುಗ ಅಲ್ವೇ ಅಲ್ಲ, ಏನಾದ್ರೂ ಮಾಡ್ತಾನೆ ಇರ್ತಾನೆ. ಅದೇ ರೀತಿ 2018ರಲ್ಲಿ ಡಾಕ್ಟರ್ ಬ್ರೋ ಎಂಬ ಚಾನಲ್ ಸ್ಟಾರ್ಟ್ ಮಾಡ್ತಾರೆ. ಡಾಕ್ಟರ್ ಬ್ರೋ ಚಾನಲ್ ಮೀನಿಂಗ್ ಏನು ಗೊತ್ತಾ? ಮುಂದೆ ಹೇಳ್ತೇನೆ. ತಮ್ಮ ಯೂಟ್ಯೂಬ್ ಚಾನಲ್ ಏನೋ ಕ್ರಿಯೇಟ್ ಆಯ್ತು, ಅದಕ್ಕೆ ಕಂಟೆಂಟ್ ಹಾಕ್ಬೇಕಲ್ಲ. ಹೀಗಾಗಿ ಮೊದಲಿಗೆ ಅಲ್ಲೇ ಬೆಂಗಳೂರಿನ ಸುತ್ತಮುತ್ತ ಇರುವ ಒಂದಿಷ್ಟು ಸೀಕ್ರೆಟ್ ಜಾಗಗಳನ್ನ ತೋರಿಸಕ್ಕೆ ಶುರು ಮಾಡ್ತಾರೆ. ಹಾಗೆ ನಿಧಾನವಾಗಿ ಕರ್ನಾಟಕದ ವಿವಿಧ ಸ್ಥಳಗಳಿಗೆ ಹೋಗಿ ಅಲ್ಲಿನ ಹೊಸ ಸ್ಥಳಗಳನ್ನ ತೋರಿಸುತ್ತಾ ಹೋಗ್ತಾರೆ. ಹಾಗೆ ತಮ್ಮ ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗ್ತಾ ಹೋಗುತ್ತೆ. ಈ ಬ್ಲಾಗಿಂಗ್ ಜರ್ನಿ ಅಷ್ಟೇನು ಸುಲಭ ಇರ್ಲಿಲ್ಲ. ಕೆಲವೊಮ್ಮೆ ಟ್ರೋಲ್ ಕೂಡ ಆಗ್ತಾರೆ. ನಿಮ್ಮಿಂದ ಅಲ್ಲಿನ ಪ್ರಕೃತಿ ಹಾಳಾಗ್ತಾ ಇದೆ, ಅಲ್ಲಿನ ಪರಿಸರವನ್ನ ಹಾಳು ಮಾಡೋಕೆ ಹೋಗೋದು ನೀವು. ನಿಮ್ಮ ವಿಡಿಯೋಸ್ ಗಳನ್ನ ನೋಡಿ ಜನ ಅಲ್ಲಿಗೆ ಹೋಗಿ ಪ್ಲಾಸ್ಟಿಕ್ ಕಸ ಕಡ್ಡಿಗಳನ್ನ ಹಾಕಿ ಗಲೀಜ್ ಮಾಡ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಜನಗಳಿಂದ ಅಭಿಪ್ರಾಯಗಳು ಬರ್ತಾ ಹೋಗ್ತವೆ. ಡಾಕ್ಟರ್ ಬ್ರೋ ಅವರಿಗೆ ಇಷ್ಟೆಲ್ಲ ನೆಗೆಟಿವ್ ಕಮೆಂಟ್ ಬಂದ್ರು ಅವರ ಪ್ಯಾಷನ್ ಬಿಡ್ಲಿಲ್ಲ. ಹೀಗೆ ಸ್ಟಾರ್ಟಿಂಗ್ ದಿನಗಳಲ್ಲಿ ಬೆಂಗಳೂರು ನಮ್ಮ ರಾಜ್ಯ ಹಾಗೆ ಇಲ್ಲೇ ಸಮೀಪದ ಸುತ್ತಮುತ್ತ ಜಾಗಗಳನ್ನ ಹೋಗಿ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ರು. ನಾವೇನಾದ್ರೂ ವರ್ಷಕ್ಕೆ ಒಂದ್ ಬಾರಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕಂದ್ರೆ ದುಡ್ಡಿಲ್ಲ ಅಂತ ಅದು ಇದು ಏನೋ ನೆಪ ಹೇಳ್ತೇವಿ. ಆದ್ರೆ ಡಾಕ್ಟರ್ ಬ್ರೋ ಕಡೆ ಹಣ ಇತ್ತಾ? ಇಲ್ಲ. ಆದ್ರೂ ಸಹ ಆ ದಿನಗಳಲ್ಲಿ ಹಣ ಇಲ್ಲ. ಆದ್ರೂ ಹಾಗೋ ಹೀಗೋ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳಿಗೂ ಕೂಡ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ತನ್ನ ಹತ್ರ ಹಣ ಇಲ್ಲದಿದ್ದರೂ ಸ್ವಲ್ಪ ಹಣದಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ರು. ಕೆಲವೊಮ್ಮೆ ಹೋದಾಗ ಸರಿಯಾಗಿ ಊಟ ಕೂಡ ಮಾಡ್ತಾ ಇರ್ಲಿಲ್ಲ. ಸಕ್ಸಸ್ ಅನ್ನೋದು ಅಷ್ಟು ಸುಲಭವಾಗಿ ಯಾರಿಗೂ ಸಿಗಲ್ಲ. ಅದಕ್ಕೆ ಅದರದ್ದೇ ಆದ ಪರಿಶ್ರಮ ಹಾಕ್ಬೇಕು. ಹೀಗೆ ಕರ್ನಾಟಕ ಆಯಿತು. ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೂ ಹೋಗೋದಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಅವರ ಡಾಕ್ಟರ್ ಬ್ರೋ ಚಾನಲ್ ಕೂಡ ಒಂದಿಷ್ಟು ಜನಗಳಿಗೆ ರೀಚ್ ಆಗಿರುತ್ತೆ. ಹಾಗೆ ಯೂಟ್ಯೂಬ್ ನಿಂದ ಸ್ವಲ್ಪ ಮಟ್ಟಿಗೆ ರೆವಿನ್ಯೂ ಕೂಡ ಇವ್ರಿಗೆ ಬರ್ತಾ ಇರುತ್ತೆ. ಡಾಕ್ಟರ್ ಬ್ರೋ ಅವರ ಮೊದಲ ವೈರಲ್ ವಿಡಿಯೋ ಯಾವುದು? ಅದಕ್ಕಿಂತ ಮುಂಚೆ ಈ ವಿಡಿಯೋ ಮಾಡಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೇನೆ. ನಿಮ್ಮಿಂದ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಒಮ್ಮೆ ನಮ್ಮ ಶತ್ರು ದೇಶ ಆದ ಪಾಕಿಸ್ತಾನದ ಬಾರ್ಡರ್ ಗೆ ಹೋಗಿ ಅದನ್ನ ಡಾಕ್ಟರ್ ಬ್ರೋ ವಿಡಿಯೋ ಮಾಡ್ತಾರೆ. ಆ ವಿಡಿಯೋ ತುಂಬಾ ವೈರಲ್ ಆಗುತ್ತೆ. ಅಲ್ಲಿಂದ ಇವರು ಇನ್ನೂ ಫೇಮಸ್ ಆಗೋದಕ್ಕೆ ಶುರು ಆಗ್ತಾರೆ. ಅಲ್ಲಿಂದ ಔಟ್ ಆಫ್ ಕಂಟ್ರಿಗಳಿಗೆ ಹೋಗಿ ಅಲ್ಲಿನ ಸ್ಥಳಗಳ
ಬಗ್ಗೆ ತಿಳಿಸುತ್ತಾ ಹೋಗ್ತಾರೆ. ದುಬೈ, ಅಫ್ಘಾನಿಸ್ತಾನ, ರಷ್ಯಾ, ಆಫ್ರಿಕಾ ಹೀಗೆ ಹಲವಾರು ಕಡೆ ಟ್ರಾವೆಲ್ ಮಾಡ್ತಾ ಹೋಗ್ತಾರೆ. ಇದೇನು ಅಂತ ಈಸಿ ಅಲ್ಲ. ಡೇಂಜರಸ್ ಸ್ಥಳಗಳಿಗೆ ಕೂಡ ಹೋಗಿ ಅಲ್ಲಿನ ಸ್ಥಳಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾರೆ. ಹೀಗೆ ಕೆಲ ದಿನಗಳ ಬಳಿಕ ಇವರಿಗೆ ಬೆಟ್ಟಿಂಗ್ ಆಪ್ ಗಳಿಂದ ಪ್ರಮೋಷನ್ ಕೂಡ ಬರೋದಕ್ಕೆ ಶುರು ಆಗ್ತವೆ. ಹಾಗೆ ಅವರು ಒಂದು ಪ್ರಮೋಷನ್ ಮಾಡಿದ್ರೆ ಲಕ್ಷಾಂತರ ಹಣ ಕೊಡೋದಕ್ಕೆ ಕೂಡ ಸಿದ್ಧ ಇರ್ತಾರೆ. ಆದ್ರೆ ಗಗನ್ ಅವರು ಇದನ್ನೆಲ್ಲ ಪ್ರಮೋಟ್ ಮಾಡೋದಿಲ್ಲ. ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಹಣಕ್ಕಾಗಿ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಟ್ ಮಾಡ್ತಾರೆ. ಪ್ರಮೋಟ್ ಮಾಡಿ ಜನಗಳ ಹಾದಿ ತಪ್ಪಿಸ್ತಾರೆ. ಆದ್ರೆ ಡಾಕ್ಟರ್ ಬ್ರೋ ಹಾಗೆ ಮಾಡಲ್ಲ. ಜನಗಳನ್ನ ದೇವ್ರು ಅಂತ ಕರೀತಾರೆ. ಇವರ ಈ ಗುಣಕ್ಕೆ ಒಂದು ಮೆಚ್ಚುಗೆ ಇರಲಿ ಅಂದ್ರೆ ಲೈಕ್ ಮಾಡಿ.